ಸೂಪರ್ ಕ್ವಾಲಿಟಿ. ನಮಸ್ತೆ ರೈತ ಬಾಂಧವರೇ, ನಾ ಕಾಜಪ್ಪ ರೈತ ಮಿತ್ರ ಮಾತಾಡೋದು. ಇಲ್ಲಿ ನಮ್ಮ ಕಲ್ಲಂಗಡಿ ಪ್ಲಾಟಿಗೆ ಅನ್ನೋದಲ್ಲ ನಮ್ಮ ಫ್ರೆಂಡ್ ಆದವರು, ಅವ್ರ ಹೆಸರನ್ನು ಹೇಳ್ತಾರೆ, ಅವರು ಇದನ್ನು ಹೇಳ್ತಾರೆ. ಈ ಕಲ್ಲಂಗಡಿ ಯಾವ ಥರನೇ ಬೆಳೆದ್ರು, ಈ ಕಲ್ಲಂಗಡಿ ಸೈಜ್ ಹೆಂಗೆ ಬಂತು, ಈ ಕ್ವಾಲಿಟಿ ಹೆಂಗೆ ಬಂತು, ನಾವು ರೈತರ ಮುಖಾಂತರ ಎಲ್ಲ ಕೇಳೋನು. ಕೆಲವೊಂದು ಪ್ರೊಡಕ್ಷನ್ ಅವರೆಲ್ಲ ನಾವು ಕೊಟ್ಟಿದ್ದು ಸಜೆಷನ್ ಪ್ರಕಾರ ಅವರು ಯೂಸ್ ಮಾಡ್ಯಾರ. ಯಾವ ಟೈಮ್ದಾಗ ಹೆಂಗೆ ಯೂಸ್ ಮಾಡಿ ಹೆಂಗೆಲ್ಲ ಅವರು ಕಮ್ಮಿ ಖರ್ಚಿನಾಗ ಹೆಂಗೆ ಇಳುವರಿ ತೊಗೊಂಡ್ರ, ಮತ್ತು ಅವ್ರದ್ದು ಈ ಸದ್ಯಕ್ಕೆಲ್ಲ ಯಾವ ಥರನಾಗೆಲ್ಲ ಮಾಲ್ ನಿರೀಕ್ಷೆ ಇಟ್ಕೊಂಡ್ರ, ಅದು ಸ್ವತಃ ರೈತರ ಬಾಯಿಲೆ ನಾವು ಕೇಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಯಗೊಂಡನಹಳ್ಳಿ. ನನ್ನ ರಾಯಗೊಂಡನಹಳ್ಳಿ. ಇದು ಮುಂಚೆ ನೀವು ಕಲ್ಲಂಗಡಿ ಮಾಡ್ಬೇಕಂದು ನಿಮ್ಮ ಪ್ಲ್ಯಾನ್ ಇತ್ತು, ಯಾವ ಪ್ರಕಾರ ಹೆಂಗೆ ನೀವು ಏನೇನು ಮಾಡಿದ್ರಿ? ಅದು ಮಾಡ್ಬೇಕ ಒಂದು 8 ದಿನ ಫಸ್ಟಿಗೆ ಏನು ಒಟ್ಟೆ ಗ್ರೋತೇ ಆಗಲಿಲ್ಲ ಸರ್. ಅದು ಗ್ರೋತ್ ಆಗಲಿಲ್ಲ. ಆಮೇಲೆ ಇದು ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಅದು ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತವೆ ಸರ್. ಆಮೇಲೆ ನೀವು ಕೊಟ್ಟಿದ್ದು ಪ್ರಾಡಕ್ಟನ್ನು ಹಾಗೆ ಕಂಟಿನ್ಯೂ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡಿದ್ವಿ. ಇಲ್ಲ, ಫಸ್ಟಿಗೆ ನೀವು 8 ದಿನ ಆದ ಬಳಿಕ ನೀವು ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು. ಇಂಪ್ರೂವ್ಮೆಂಟ್ ಆಗಲಿಲ್ಲ. ಆ ಟೈಮ್ದಾಗ ನಿಮ್ಗೆ ಕೆಲವೊಂದು ಸರ್ ನಮ್ಗೆ ಪೈಲಿಗೆ ಗೈಡೆನ್ಸ್ ಇದಿಲ್ಲ ಸರ್. ನಾವು ಡ್ರಿಂಚಿಂಗ್ ಮಾಡಿದಿಲ್ಲ ಫಸ್ಟಿಗೆ. ನಾವು ಏನು ಮಾಡಿದ್ದೀವಿ, ಸುಮ್ಮನೆ ಹಂಗೆ ಡ್ರಿಪ್ನ ಹಾಕಿನಿ, ಹಿಂಗೆ ಅದು ಡ್ರಿಪ್ನ ಕೊಟ್ಬಿಟ್ಟಿದ್ವಿ. ಡ್ರಿಂಚಿಂಗ್ ಮ್ಯಾಮದು ಮಿಸ್ ಆಗಿತ್ತು ಫಸ್ಟಿಗೆ. ಆಮೇಲೆ ಡ್ರಿಂಚಿಂಗ್ ಕೊಟ್ಟಿವಿ, ಇಂಪ್ರೂವ್ಮೆಂಟ್ ಆಯಿತು. ನಮ್ಗೆ ಫಸ್ಟಿಗೆ ಸ್ವಲ್ಪ ಪ್ರಾಪರ್ ನಾಲೆಜ್ ಇದ್ದಿಲ್ಲ ಸರ್. ಅದಕ್ಕಾಗಿ ಎಲ್ಲ ನಾವು ಫಸ್ಟಿಗೆಲ್ಲ ಬಂದಾಗ ನಿಮ್ಗೆ ಯಾವ ಥರನಾಗೆ ಇದು ಡೆವಲಪ್ ಆಗಬೇಕು ಏನು ಅನ್ನೋದು, ಅಂದ್ರೆ ನಮ್ಮ SP ಆಗ್ರೋಟೆಕ್ದು ರೂಟ್ ಪವರ ಮತ್ತು ಬೆಲ್ಲ ಕೂಡಿಸ್ಕೆಲ್ಲ ನಿಮ್ಗೆ ಡ್ರಿಂಚ್ ಮಾಡಿದ್ವಿ. ಆಮ್ಯಾಗ ಒಂದು ಸ್ಟೆಪ್ ಮುಗಿದ ಬಳಿಕ ಹಂಗೆ ಒಂದು ಸ್ಟೆಪ್ಪಿಗೆ ನಿಮ್ಗೆ ಒಂದೊಂದು ಗೈಡೆನ್ಸನ್ನು ಕೊಟ್ಟಾಗ ನಿಮ್ಗೆ ಇಂಪ್ರೂವ್ಮೆಂಟಿಂಗ್ ಜಾಸ್ತಿ ಆಯಿತು. ಅದು ಇದು ಇನ್ನೂ ಜಾಸ್ತಿ ಅಂದ್ರೆ ಇಂಪ್ರೂವ್ಮೆಂಟಿಂಗ ಕ್ವಾಲಿಟಿ ಸೈಜ್ ಆಗ್ಲಿಕ್ಕೆ ನಿಮ್ಗೆ ಏನೇನು ವ್ಯತ್ಯಾಸ, ಅದು ಏನೇನು ಬಳಕೆ ಆಯಿತು, ನಿಮ್ಗೆ ಹೆಂಗೆ ಏನು ಸುದ್ದಿ ಅನ್ನೋದು ಒಂದು ಸ್ವಲ್ಪ ಹೇಳ್ತೀರಾ ಸರ್? ಇದು ಟೈಗರ್ 42 ಇದು ಬಳಸೋದ್ರಿಂದ ಸರ್ ಏನಾಯ್ತಂದ್ರೆ, ಇದು ಕಾಯಿ ಹೂ ಸೆಟ್ಟಿಂಗ್ ಆಗುತ್ತೆ ಮತ್ತು ಫ್ರೂಟ್ ಸೆಟ್ಟಿಂಗ್ ಆಗ್ತಿದೆ ಸರ್. ಇದು ಭಾರಿ ಇಂಪ್ರೂವ್ಮೆಂಟ್, ಇದು ಭಾರಿ ಯೂಸ್ ಆಯ್ತದು. ಮತ್ತು ಇನ್ನೊಂದು, ಇದು ಬಿಟ್ಟೋದ್ರ ಕಾಲಾಗಾಗಿ ನಿಮ್ಮದು ಬೆಳ್ಳಿ ಕುಂಠಿತವಾಗಿತ್ತು. ಹೌದು, ಬೆಳ್ಳಿ ಜಾಸ್ತಿ ಬೆಳವಣಿಗೆ ಇದ್ದಿತ್ತಲ್ಲ, ಮತ್ತು ಆ ಟೈಮ್ದಾಗ ಹೂವಿನ ಬೆಳ್ಳಿ ಬೆಳವಣಿಗೆ ಇರಲಿಲ್ಲ, ಕಾಯಿ ಸೈಜ್ ಬರೋಂಗಿಲ್ಲ. ಹೌದಲ್ಲ? ಅದಕ್ಕಾಗಿ ಅಂದರೆ ಇದು SP ಅನ್ನೋಲ್ಲ ಆಗ್ರೋಟೆಕ್ ಕಂಪ್ನಿ ಇದೆ ಅನ್ನೋದಲ್ಲ, ಟೈಗರ 42 ಅನ್ನೋದಲ್ಲ, ಇದು ನೀವು ತಳಗಡೆ ಕೊಟ್ರಿ. ನಾವು ಹೇಳಿದ ಪ್ರಕಾರ ಎಕರೆಗೆ 5 ಲೀಟ್ರ್ ನೀವು ಕೊಡ್ರಿ ಅಂತಂದು ನೀವು ಕೊಟ್ಟಾಗ ಇದು 5 ಡೋಸ್ ಕೊಟ್ಟ ಬಳಕೆ ಇದು ಎಲ್ಲ ಬೆಳ್ಳಿ ಅಂದ್ಲ ನಿಮ್ಗೆ ಬೆಳ್ಳಿ ಪೂರಾ ಬೆಡ್ ಮುಚ್ಕೊಳಂಗೆ ಕವರ್ ಆಯಿತು. ಅಲ್ಲಿನ ಕಾಯಿ ಸೆಟ್ಟಿಂಗ್ನು ಆಯಿತು, ಕಾಯಿ ಬೆಳವಣಿಗೆನೂ ಜಾಸ್ತಿ ಆಗ್ಲಿಕ್ಕತ್ತು. ಮುಂದೆ ನಿಮ್ಮ ಕಾಯಿ ಸೈಜ್ ಸಲುವಾಗಿ ನಾವು ಏನು ಕೊಟ್ಟಿದ್ದೀವಿ, ಇದು ಸೈಜು ಆಗ್ಲಿಕ್ಕೆ ಕೊಟ್ಟಿದ್ದೀರಿ ಸರ್. ಇದು ಕೊಟ್ಟ ನಂತರ ಇದು ಕಾಯಿ ಒಂದಿನಕ್ಕೆ ಏನಿಲ್ಲ ಅಂದ್ರೆ ಸೂಪರ್ ಗೋಲ್ಡ್ 62 60 42 ತಂದು ಕಾಯಿ ಸೈಜ್ ಆಗುತ್ತೆ ಸರ್. ಕಾಯಿ ಸೈಜ್ ಸಲುವಾಗಿ ಕಾಯಿ ಸೈಜ್ ನಿಮ್ಗೆ ಗುಣಮಟ್ಟ ಜಾಸ್ತಿ ಬಂತ, ಚಲೋ ಐತೆ ಸರ್. ಮತ್ತು ನಿಮಗೆ ಇಳುವರಿ ಹೆಂಗೆ ಅನಿಸ್ತದೆ ಈಗ ಸರ್? ನೋಡ್ರಿ, ಇದು ಈ ಸದ್ದ ಕಾಯಿ ಯಾವ ಸೈಜ್ ಐತಿ ಏನು ಸರ್? ಇದು ಕಾಯಿ ಟೈಪ್ ಆದ ನೋಡ್ರಿ, ಒಂದು ಏನಿಲ್ಲ ಅಂದ್ರೆ 5 ರಿಂದ 6 kg ಬರುತ್ತೆ ಸರ್. ಇದು 5 ರಿಂದ 6 kg ಬರುತ್ತೆ. ಇದು ಕಾಯಿನೂ 1 ನಂಬರ್ ಐತ್ರಿ ಸರ್. ಅದು 1 ನಂಬರ್ ಕ್ವಾಲಿಟಿ ಅದ. ಮತ್ತು ಎಲ್ಲ ಇದು ಪ್ಲಾಟ್ನಾಗ ಇದ್ದಿದ್ದ ಕಾಯೆಲ್ಲ 1 ನಂಬರ್ ಕ್ವಾಲಿಟಿ ಒಳಗೆ ಹೋಗ್ತದೆ. ಜಾಸ್ತಿ 2 ನಂಬರ್ ಕ್ವಾಲಿಟಿ ನಿಮ್ಮಲ್ಲಿ ಜಾಸ್ತಿ ಒಳ್ಳೆಯಲ್ಲ ಸರ್. 2 ನಂಬರ್ ಕ್ವಾಲಿಟಿ ಇಲ್ಲ ರೀ ಸರ್. ಒಟ್ಟು 1 ನಂಬರ್ ಐತಿ. ಎಲ್ಲ 1 ನಂಬರ್ ಕ್ವಾಲಿಟಿನೇ, ಎಲ್ಲ 1 ನಂಬರ್. 2 ನಂಬರ್ ಕ್ವಾಲಿಟಿ ಇಲ್ಲ. 2 ನಂಬರ್ ಎಲ್ಲರೂ ಒಂದು ಐತೆ ರೀ ಸರ್. ಅಂದ್ರೆ 90% 1 ನಂಬರ್ದಾಗ ಹೋಗ್ತದೆ. ಒಂದು 10% 2 ನಂಬರ್. 10% ನಿಮಗೆ 1 ನಂಬರ್ದಾಗ ಹೋದಾಗ, 10% 2 ನಂಬರ್ದಾಗ ಹೋದಾಗ ಮತ್ತು ನಿಮ್ಗೆ ಇಳುವರಿ ಜಾಸ್ತಿ ಅನ್ನಿಸ್ತಾ ಏನು ಕಮ್ಮಿ ಅನ್ನಿಸ್ತಾ? ಇಳುವರಿ ಜಾಸ್ತಿ ಸರ್. ಇಳುವರಿ ಜಾಸ್ತಿ ಬರ್ತದೆ. ಸಣ್ಣ ಕಾಯಿ 4 ಆಗೋದೇನದ, ಒಂದೇ ಗಿಡಕ್ಕೆ 1 ಕಾಯಿ 5 kg ಆಗೋದ್ರಿಂದ ನಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಸರ್. ಇದು ಮಾರ್ಕೆಟಿನ ಲೆವೆಲ್ಲು ನಿಮಗೆ ಜಾಸ್ತಿ ಕೊಂಡಿರ್ತದೆ. ಹೌದು ಸರ್. ಇದರಿಂದ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನೀವೇನು ಖುಷಿ ಆಗಿದ್ರೆ? ಖುಷಿ ಸರ್. ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಇಳುವರಿ ಜಾಸ್ತಿ ಆಗ್ತದೆ ಅನ್ಸದ. ಇಳುವರಿ ಜಾಸ್ತಿ ಆಗೈತಿ ಈಗ. ಅಂದ್ರೆ ಮುಂಚೆ ನೀವು ಕಲ್ಲಂಗಡಿ ಮೊದಲು ಹೋದ ವರ್ಷ ಬೆಳೆದಿದ್ರಿ, ಹೋದ ವರ್ಷ ಖರ್ಚು ಈ ವರ್ಷದ ಖರ್ಚು ನಿಮಗೆ ಏನು ವ್ಯತ್ಯಾಸ ಜಾಸ್ತಿ? ಇದು ಕಡಿಮೆ ಸರ್. ಖರ್ಚು ಕಮ್ಮಿ, ಇಳುವರಿ ಜಾಸ್ತಿ. ಯಾಕಂದ್ರೆ ಬೆಸ್ಟ್ ಸೂಪರ್ ಏನದಲ್ಲ, ಕ್ವಾಲಿಟಿ ಗುಣಮಟ್ಟ ಏನದಲ್ಲ, ರೈತರಿಗೆ ಹೇಳೋದು ಏನಪ್ಪ ಅಂದ್ರೆ SP ಸೂಪರ್, ಇದು SP ಆಗ್ರೋಟೆಕ್ ಕಂಪ್ನಿದು ಪ್ರಾಡಕ್ಟ್ ಏನಲ್ಲ ಕರೆಕ್ಟಾಗಿ ಇವರು ನಮ್ಮ ಸಜೆಷನ್ ಪ್ರಕಾರ ಆಗಿ ಈ ಕಲ್ಲಂಗಡಿಗೆ ಯೂಸ್ ಮಾಡಿದ್ರಿಂದ ಕಲ್ಲಂಗಡಿ ಜಾಸ್ತಿ ಎಲ್ಲ ಇಳುವರಿ ಬಂತು.
ಮತ್ತು ಇನ್ನು 4 ದಿವಸದಲ್ಲಿ ಹಾರ್ವೆಸ್ಟಿಂಗ್ ಆಗ್ತದೆ. ಮತ್ತು ಈ ಥರನಾಗೆಲ್ಲ ಎಲ್ಲರೂ ಅದೇ ರೈತರು ಕೆಲವೊಂದು ಪ್ರೊಡಕ್ಷನ್ ಯಾವ್ಯಾವ ಸಂದರ್ಭದಾಗ ಏನೇನು ಯೂಸ್ ಮಾಡಬೇಕು ಅನ್ನೋ ಕೆಲವೊಂದು ರೈತರನ್ನು ಗುರ್ತಿರೋಂಗಿಲ್ಲ. ನಾವು ಕೆಲವೊಂದು ನಾವು ಏನು ವಿಡಿಯೋಗಳು ಮಾಡಿರ್ತೀವಿ, ಕೆಲವೊಬ್ಬರು ಕರೆಕ್ಟಾಗಿ ವಿಡಿಯೋ ಮಾಡಿ ನಾವು ನಮ್ಮ ಇದು ಚಾನಲ್ ಐತಿ ಒಂದು, ಆ ಚಾನಲ್ ಮ್ಯಾಗ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ನೀವು ಆ ಚಾನಲ್ಗೆ ನೀವು ನೋಡಿಕೊಂಡು ನೀವು ರೈತರಿಂದ ಬೆಳಿಬೇಕು. ಯಾಕಂತ ಕೇಳು, ನೀವು ಬೆಳೆದಾಗ ಕರೆಕ್ಟಾಗಿ ಕಮ್ಮಿ ಖರ್ಚನ್ನ ಇಳುವರಿ ಜಾಸ್ತಿ ತೊಗೊಂಡ್ರೆ ನಿಮಗೆ ಲಾಭಾಂಶ ಜಾಸ್ತಿ ಇರ್ತದೆ. ಯಾಕಂದರೆ ಯಾವುದು ಕಮ್ಮಿ ಖರ್ಚು ಮಾಡ್ಕೋಬೇಕು, ನಾವು ಹ್ಯಾಂಗೆ ಇದು ಮಾಡ್ಕೋಬೇಕು ಅನ್ನೋ ರೈತರಿಗೆ ಜಾಸ್ತಿ ಗೊತ್ತಿರಲ್ಲ. ಸುಮ್ಮನೆ ಏನೋ ಹೇಳ್ತಾರೆ, ಏನೋ ತರ್ತಾರೆ, ಏನೋ ಮಾಡ್ತಾರೆ. ಅದು ಈ ಥರನಾಗ ಏನಲ್ಲ ಯಾರೋ ರೈತರು ಮಾಡಬಾರ್ದು. ನಮ್ಮ ಚಾನಲ್ ಏನಲ್ಲ ಕಾಜಪ್ಪ ರೈತ ಮಿತ್ರ ತಂದು ಯೂಟ್ಯೂಬ್ ಐತಿ, ಇನ್ಸ್ಟಾಗ್ರಾಮ್ ಐತಿ, ಫೇಸ್ಬುಕ್ ಐತಿ. ನೀವು ಏನಲ್ಲ ನಮಗೆ ಸಬ್ಸ್ಕ್ರೈಬ್ಸ್ ಆಗಿ ನೀವು ಈ ಥರನಾಗ ಏನಲ್ಲ ನೀವು ಕಂಟಿನ್ಯೂ ಎಲ್ಲ ಆ ವಿಡಿಯೋಗಳು ಹಾಕ್ತಿರ್ತೀವಿ. ಆ ವಿಡಿಯೋಗಳನ್ನ ನೀವು ನೋಡ್ಕೊತ ಬಂದಿರಿ ಅಂದರೆ ನಿಮ್ಗೆ ಮುಂದಿನ ಅನುಕೂಲಗಳು ಯಾವುದೇ ಬೆಳೆ ಆಗಲಿ, ದ್ರಾಕ್ಷಿ, ದಾಳಿಂಬೆ, ಇನ್ನು ತರಕಾರಿ ಬೆಳೆಗಳಾಗಲಿ, ಹಣ್ಣಿನ ಬೆಳೆಗಳಾಗಲಿ, ಎಲ್ಲ ಬೆಳೆಗಳು ನಿಮ್ಗೆ ಕರೆಕ್ಟಾಗಿ ಗೈಡೆನ್ಸು ಸಿಗ್ತದೆ. ಮತ್ತು ಕರೆಕ್ಟಾಗಿ ಅನ್ನೋದಲ್ಲ ಎಲ್ಲ ಕಮ್ಮಿ ಖರ್ಚನ್ನ SP ಅಗ್ರೋಟೆಕ್ ಕಂಪ್ನಿ ಎಲ್ಲ ನಿಮ್ಗೆ ಪ್ರೊಡಕ್ಷನ್ ಸಿಗ್ತಾವೆ. ನೀವು ಎಲ್ಲ ಯಥೇಚ್ಛವಾಗಿ ಖರ್ಚು ಮಾಡೋದಕ್ಕಿಂತ ಖರ್ಚು ಕಮ್ಮಿದಾಗ ಯಾವ ಥರನ ಬೆಳಿಬೇಕು ಅನ್ನೋದು ಎಲ್ಲ 100ಕ್ಕೆ 100 ಗೈಡೆನ್ಸ್ ಸಿಗ್ತದೆ. ನಿಮ್ಮ ಸ್ಕ್ರೀನ್ ಮ್ಯಾಗ ನಂಬರ್ನೂ ಇರ್ತದೆ. ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಕ್ಲಿಯರಾಗಿ ನಾವೇನು ನಿಮಗೆ ಯಾವ ಥರನ ಫೀಸನ್ನು ತೊಗೊಳ್ಳಲ್ಲ, ಏನೂ ಇಲ್ಲ. ನಿಮ್ಗೇನು ಬೇಕು ಅವೆಲ್ಲ ಸರಿಯಾಗಿ ಗೈಡೆನ್ಸ್ ಕೊಡ್ತಿರ್ತೀವಿ. ಈ ಥರನಾಗೆ ನೀವು ಏನಲ್ಲ ನಮ್ಮ ಚಾನಲ್ಗೆ ಫಾಲೋವರ್ ಆಗಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾನು ಒಬ್ಬ ರೈತ, ನನಗೆ ಜಾಸ್ತಿ ಇಂಗ್ಲೀಷ್ನಾಗ ವರ್ಲ್ಡ್ ಮಾತಾಡೋಕೆ ಬರೋಂಗಿಲ್ಲ. ಅದಕ್ಕಾಗಿ ಒಂದೊಂದು ಏನೋ ಸ್ವಲ್ಪ ಮಾತುಗಳು ಎಲ್ಲ ಚೇಂಜ್ ಆಗ್ತಿರ್ತಾವೆ. ಇಲ್ಲಿ ಇಂಗ್ಲೀಷ್ ಇಂಪಾರ್ಟೆಂಟ್, ನಾಲೆಜ್ ಇಂಪಾರ್ಟೆಂಟ್. ಆ ಥರನಾಗಿ ನಾವು ಒಬ್ಬರು ರೈತರಾಗಿ, ನಾವು ರೈತರ ಬ್ಯಾಕ್ಗ್ರೌಂಡದಿಂದ ಬಂದು ನಾವು ಇದು ಎಲ್ಲ ನಾಲೆಜ್ ಏನಪ್ಪ ಅಂದ್ರೆ ಒಂದೊಂದು ಇದರಿಂದ ನಮ್ಮ ನಾಲೆಜ್ ಏನಲ್ಲ ಪ್ರಾಕ್ಟಿಕಲ್ನಿಂದ ಐತಿ. ನಾವೇನು ಯಾವುದು ಕಲಿತು ಮಾಡಿ ಯಾವುದು ಏನೆಲ್ಲ ಮಾಡಿರಲ್ಲ. ಪ್ರಾಕ್ಟಿಕಲ್ ಮಾಡಿ ಏನು ಪ್ರಾಕ್ಟಿಕಲ್ ಮಾಡಿರ್ತೀವಿ ಅದು ನಿಮಗೆ ರಿಯಲ್ ಆಗಿ ನಮ್ಮ ಚಾನಲ್ನಾಗ ಹಾಕಿರ್ತೀವಿ. ಅದು ನೀವೆಲ್ಲರೂ ನಮ್ಮ ಚಾನಲ್ನಿಂದ ನೀವೆಲ್ಲ ಉಪಯೋಗ ಮಾಡ್ಕೋತಿರತ್ತ ಅಂದ್ಕೊಂಡೀನಿ. ಓಕೆ, ನಮಸ್ತೆ ರೈತ ಬಾಂಧವರೇ.